ನಮಸ್ತೆ. ನನ್ನ ಹೆಸರು ಕಿರಣ್ ಕುಮಾರ್ ಅಂದ್ಬಿಟ್ಟು. BTS ನ್ಯಾಚುರಲ್ ಫಾರ್ಮ್ ಅಂತ ನಮ್ಮದು ಫಾರ್ಮ್ ಹೆಸರು. ಇದು ಚಿಕ್ಕಬಳ್ಳಾಪುರದಲ್ಲಿದೆ. ನಮ್ಮ ಕುಟುಂಬ ಅಗ್ರಿಕಲ್ಚರ್ ಕುಟುಂಬ ಆಗಿತ್ತು. ನಮ್ಮ ತಂದೆ ನಮ್ಮ ತಾತನ ಕಾಲದಿಂದ ನಮ್ಮ ಕುಟುಂಬ ಸಮೇತ ನಾವು ಅಗ್ರಿಕಲ್ಚರ್ ಮಾಡ್ತಾಯಿದ್ರಿ. ನಮ್ಮ ತಂದೆ BSc ಗ್ರ್ಯಾಜುಯೇಟ್ ಆಗಿದ್ದರೂ ಕೂಡ ನಮ್ಮ ತಂದೆನೂ ಅಗ್ರಿಕಲ್ಚರ್ ಚೂಸ್ ಮಾಡಿಕೊಂಡ್ರು. ಅವರು 2004 ಡೆತ್ ಆದರು. ನಂದು ITI ಅಪ್ರೆಂಟಿಸ್ ಆಯಿತು. ನನಗೆ ಕಂಪ್ನಿ ಸೈಡ್ ನನಗೆ ಹೋಗಿ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ನನಗೂ ನಂದು ಮೊದಲಿಂದ ನಮ್ಮ ಫ್ಯಾಮಿಲಿ ಏನು ಮಾಡ್ಕೊಂಬಂದಿದ್ದೋ ಅದನ್ನು ಕಂಟಿನ್ಯೂ ಮಾಡಬೇಕು ಅಂದ್ಬಿಟ್ಟು ನಾನು ವ್ಯವಸಾಯಕ್ಕೆ ಬಂದೆ. ಅದಕ್ಕೆ ಮೊದಲೇ ನಮ್ಮ ಅಣ್ಣ ಈ ವ್ಯವಸಾಯ ಮಾಡ್ತಾಯಿದ್ರು. ಅವ್ರ ಜೊತೆನಲ್ಲಿ ನಾನು ಸಪೋರ್ಟ್ ಆಗಿ ವ್ಯವಸಾಯ ಮಾಡೋಕ್ಕೆ ಬಂದೆ. ನಮ್ಮ ತಂದೆ 2004 ಎಕ್ಸ್ಪೈರ್ಡ್ ಆದರು. ಆಮೇಲೆ 2008 ನಾವು ದ್ರಾಕ್ಷಿ ತೋಟ ಮಾಡಬೇಕು ಅಂತ ಯೋಚನೆ ಮಾಡಿ ದ್ರಾಕ್ಷಿ ತೋಟ ಒಂದು 2.5 ಎಕರೆನಲ್ಲಿ ಮಾಡಿದ್ರಿ. 2009, 10, 11, 12 ಈಗ ಒಂದು 4 ವರ್ಷ ಒಳ್ಳೆ ಬೆಳೆ ಬಂತು. ದುಡ್ಡು ಆಯಿತು, ಚೆನ್ನಾಗಿತ್ತು. ಇದೇ ಥರ ಇರುತ್ತೆ ಲೈಫು ಅಂದ್ಕೊಂಡಿದ್ರೆ ಆಮೇಲೆ 13, 14, 15ನೇ ಇಸ್ವಿನಲ್ಲಿ ಬೆಳೆಯಿಂದ ಬೆಳೆಗೆ ಕ್ರಾಪ್ ಫುಲ್ಲು ಡೌನ್ ಆಯಿತು. ಫರ್ಟಿಲೈಸರ್ಸ್ ತುಂಬ ಹೆವಿ ಮಾಡಿದ್ರಿ, ಕೆಮಿಕಲ್ಸ್ ತುಂಬ ಮಾಡಿದ್ರಿ. ಏನಾದರೂ ಬೆಳೆಯಿಂದ ಬೆಳೆಗೆ ನಾವು ಕೆಮಿಕಲ್ ಅಂಗಡಿಗೆ ತೊಗೊಂಡೋಗಿ ದುಡ್ಡು ಕೊಡೋದು ಜಾಸ್ತಿ ಆಯಿತು, ಫರ್ಟಿಲೈಸರ್ ಅವ್ರಿಗೆ ದುಡ್ಡು ಕೊಡೋದು ಜಾಸ್ತಿ ಆಯಿತು. ನಮ್ಗೆ ಸೇವಿಂಗ್ಸ್ ನೋಡಿದ್ರೆ ಏನು ಉಳಿತಾ ಇರಲಿಲ್ಲ, ಸಾಲ ಮಾಡಬೇಕಾಯಿತು. ಸೇಮ್ ಟೈಮ್ ನಾನು ನಮ್ಮ ಅಣ್ಣ ಕೂತ್ಕೊಂಡು ಯೋಚನೆ ಮಾಡಿದ್ರಿ, ಇಲ್ಲ ಈ ವ್ಯವಸಾಯ ಈ ಪದ್ಧತಿ ಸರೋತಾ ಇಲ್ಲ, ಇದಕ್ಕೇನಾನ ಆಲ್ಟರ್ನೇಟ್ ಮಾಡಬೇಕಲ್ಲ ಅಂದಾಗ ವರ್ತೂರು ನಾರಾಯಣ ರೆಡ್ಡಿ ಅಂದ್ಬಿಟ್ಟು ಅವ್ರು ನಮ್ಮ ಗುರುಗಳಿದ್ದಂಗೆ. ಅವ್ರ ಬಗ್ಗೆ ನಾವು ಕೇಳ್ಪಟ್ರೆ ಅವ್ರ ಬಗ್ಗೆ ತಿಳ್ಕೊಂಡ್ರಿ, ಇನ್ಸ್ಪೈರ್ ಆದ್ರಿ. ಒಂದು ಸ್ಟೋರಿಯಲ್ಲಿ ನಮಗೆ ಇನ್ಸ್ಪಿರೇಷನ್ ಸ್ಟೋರಿ ಸಿಕ್ತು ನಮ್ಮ ವರ್ತೂರು ನಾರಾಯಣ ರೆಡ್ಡಿ ಅವ್ರದ್ದು. ತದನಂತರ ಈ ZBNF ಅಂದ್ಬಿಟ್ಟು ಪಾಲೇಕರ್ ವಿಧಾನದಲ್ಲಿ ZBNF ಝೀರೋ ಬಜೆಟ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ನಮ್ಮ ಕಿವಿಗೆ ಬಿತ್ತು. ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾಗ ನಾನು ನಮ್ಮ ಅಣ್ಣ ಇಲ್ಲ ಇದು ಮಾಡಬೇಕು ಅಂದ್ಬಿಟ್ಟು ಡಿಸೈಡ್ ಮಾಡಿ ಒಂದು ಮಲ್ನಾಡ್ ಗಿಡ್ಡ ಅಂದ್ಬಿಟ್ಟು ಒಂದು ದೇಶಿ ಹಸು ತಂದುಬಿಟ್ಟು ಒಂದು ಬೇವಿನ ಮರ ನೆಟ್ಟಿದ್ರಿ ಅಲ್ಲೇ ಪಕ್ಕದಲ್ಲಿ. ಅಂದರೆ ಬೇವಿನ ಮರ, ನಾಟಿ ಹಸು ಇವೆರಡೂ ಇದ್ದರೆ ನಾವು ಪಾಲೇಕರ್ ವಿಧಾನದಲ್ಲಿ ZBNF ಶುರು ಮಾಡ್ಬೋದು ಅಂತ. ಇವೆರಡೂ ಇಲ್ದಿರ ZBNF ಅಲ್ಲ ಅಂತ ನಮ್ಗೆ ಅರ್ಥ ಆಗಿತ್ತು. ನಮಗೆ ಗೊತ್ತಿತ್ತು ನನಗೆ ನಮ್ಮ ಅಣ್ಣಗೆ, ಇಲ್ಲ ನಮ್ಮ ಭೂಮಿ 30-40 ವರ್ಷ ಹಾಳು ಮಾಡಿದ್ದೀರಿ ನಾವು, ಸರಿ ಹೋಗೋದಕ್ಕೆ ಸ್ವಲ್ಪ ಟೈಮ್ ಅಂತೂ ಬೇಕು ಅಂದ್ಬಿಟ್ಟು ನಮ್ಮ ಛಲ ಬಿಡ್ದಿರ ನಾವು ಕರೆಕ್ಟಾಗಿ. ಆಮೇಲೆ ಆ ಮಲ್ನಾಡ್ ಗಿಡ್ಡದ ಜೊತೆ ಇನ್ನೊಂದು ಹಳ್ಳಿ ಕಾರ್ ತಂದ್ರಿ. ಈಗ ಅಮೃತ್ ಮಹಲ್ ಹಳ್ಳಿ ಕಾರ್ ಇದೆ. ಈ ಥರ ಹಸು ತಂದು ಅದರಲ್ಲಿ ಜೀವಾಮೃತ ಪ್ರಿಪೇರ್ ಮಾಡಿ ಟೈಮ್ ಟು ಟೈಮ್ ತೋಟಕ್ಕೆ 15 to 20 ಡೇಸ್ ಒಂದು ಸತಿ ನಮ್ಮ ಗ್ರೇಪ್ಸ್ ಗಾರ್ಡನ್ಗೆ ಜೀವಾಮೃತ ಕೊಡ್ತೀರಿ, ಮಲ್ಚಿಂಗ್ ಮಾಡ್ತೀರಿ. ಎಲ್ಲಿ ವೆಜಿಟೇಬಲ್ಸ್ ಏನಾದ್ರೂ ಬಿಸಾಡ್ತಾ ಇದ್ದಾರೆ, ವೇಸ್ಟ್ ಆಗಿದೆ ಅಂದರೆ ಅದನ್ನು ತಂದು ಮಲ್ಚಿಂಗ್ ಮಾಡ್ತೀರಿ. ಫಾರೆಸ್ಟ್ ಇದೆ ನಮ್ಮದು, ಫಾರೆಸ್ಟಲ್ಲಿ ಏನು ಸಿಕ್ಕಿದ್ರು ಅದನ್ನು ತಗೊಂಬಂದು ಮಲ್ಚಿಂಗ್ ಮಾಡ್ತೀರಿ. ಹೊಂಗೆ ಗಿಡದ ಸೊಪ್ಪು, ಬೇವಿನ ಗಿಡದ ಸೊಪ್ಪು, ಈ ಥರ ನಮಗೆ ಇಂಥ ಕೆರೆಯಲ್ಲಿ ಸೊಪ್ಪು ಸಿಗುತ್ತೆ. ಆ ಸೊಪ್ಪು ನಮ್ಗೆ ಫ್ರೀ ಟೈಮ್ ಇದೆ ಅಂದರೆ ತಗೊಂಬಂದು ಮಲ್ಚಿಂಗ್ ಮಾಡು. ಜೀವಾಮೃತ 15 to 20 ಡೇಸ್ ಒಂದು ಕೊಡ್ತೀರಿ. 3 to 4 ಮಂತ್ಸ್ಗೆ ಒಂದು ಸತಿ ಘನಜೀವಾಮೃತ ಕೊಡ್ತೀರಿ. ನಾವೇನಕ್ಕೆ ಅಂಗಡಿಗೆ ಹೋಗ್ಬಿಟ್ಟು ಪರ್ಚೇಸ್ ಮಾಡಿಬಿಟ್ಟು ಫರ್ಟಿಲೈಸ್ ತರಬೇಕು? ಅಲ್ಲಿ ನಿಮಗೆ ಸಿಗೋ 3 types ಆಫ್ ಮೇಜರ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ 6 to 7 types ಆಫ್ ಮೈಕ್ರೋ ನ್ಯೂಟ್ರಿಯೆಂಟ್ಸು. ಇದಕ್ಕೆ ನೀವು ದುಡ್ಡು ಕೊಟ್ಟು ತರ್ತಾ ಇದ್ದೀರಾ. 76 types ಆಫ್ ನ್ಯೂಟ್ರಿಯೆಂಟ್ಸ್ ಅವೈಲೇಬಲ್ ಇನ್ ಒಂದು ಜೀವಾಮೃತ. ಇದು ನಿಮಗೆ ಗೊತ್ತಾ? ಇಷ್ಟೆಲ್ಲ ಸೇರಿದ್ರೇ ಗಿಡ ಸಮೃದ್ಧಿಯಾಗಿ ಬೆಳೆಯೋದು. ಅದೆಲ್ಲ ಸೇರಿ ದಣ್ಣೆ ತಿನ್ನೋದಕ್ಕೆ ಅದು ಹಿತವಾಗಿರೋದು, ಆಮೇಲೆ ಹೆಲ್ತಿಯಾಗಿರೋದು. ಅದೆಲ್ಲ ಇರೋ ಜೀವಾಮೃತದಲ್ಲಿ ಒಂದಿಲ್ಲ, ನೈಟ್ರೋಜನ್ ಇಲ್ಲ. ಆ ನೈಟ್ರೋಜನ್ ಎಲ್ಲಿದೆ? ನಮ್ಮ ಪ್ರಕೃತಿನಲ್ಲಿದೆ. ನಮ್ಮ ಪ್ರಕೃತಿನಲ್ಲಿ 76% ಆಫ್ ನೈಟ್ರೋಜನ್ ಅವೈಲಬಿಲಿಟಿ ಇದೆ ನಮ್ಮ ಪ್ರಕೃತಿ, ನಮ್ಮ ಸುತ್ತಮುತ್ತ. ಅದನ್ನು ಅಬ್ಸರ್ವ್ ಮಾಡ್ಕೊಳೋದಕ್ಕೆ ನಮ್ಮ ಮೈನ್ ಕ್ರಾಪ್ಗೆ ಆಗ್ತಾ ಇರಲ್ಲ. ಅದನ್ನು ಅಬ್ಸರ್ವ್ ಮಾಡ್ಕೊಳೋ ಶಕ್ತಿ ನಮ್ಮ ಮೈನ್ ಕ್ರಾಪಲ್ಲಿರೋ ಬೇರ್ಗೆ ಇರಲ್ಲ. ಅದಕ್ಕೆ ನಾವು ದ್ವಿದಳ ಧಾನ್ಯ ನೆಡ್ತೀರಿ. ಬಾಟಮ್ ಆಫ್ ದ ಕ್ರಾಪ್ ಅಂದರೆ ಮೇಲ್ಗಡೆ ದ್ರಾಕ್ಷಿ ಇದ್ದರೆ ಕೆಳಗಡೆ ದ್ರಾಕ್ಷಿ ಗಿಡದ ಸುತ್ತೂ ದ್ವಿದಳ ಧಾನ್ಯ, ಲೆಗ್ಯೂಮ್ ಅದನ್ನು ಪ್ಲಾಂಟ್ ಮಾಡ್ತೀರಿ. ಅದೇನು ಮಾಡುತ್ತೆ, ಅದರಲ್ಲಿ ರೈಸೋಬಿಯಮ್ ಅಂತ ಅದರಲ್ಲಿ ಬೇರಲ್ಲಿ ಇರುತ್ತೆ, ಗಂಟು ಬೇರು. ಅದು ರೈಸೋಬಿಯಮ್ ಅನ್ನೋದು ಅಟ್ಮಾಸ್ಫಿಯರಲ್ಲಿರೋ ನೈಟ್ರೋಜನ್ನ ಎಳ್ಕೊಳುತ್ತೆ. ಎಳ್ಕೊಂಡು ಏನು ಮಾಡುತ್ತೆ, ಈ ಮೇಯ್ನು ದ್ರಾಕ್ಷಿ ಬೇರಿಗೆ ಅದು ಸಪೋರ್ಟ್ ಆಗಿ ಕೊಡುತ್ತೆ. ನಾವು ಇದು ಇಷ್ಟಿನಿಂದ ಈ ಫರ್ಟಿಲೈಸರು, ಈ ಕೆಮಿಕಲ್ಲು, ಪೆಸ್ಟಿಸೈಡ್ ಯೂಸ್ ಮಾಡಿ ನಮ್ಮ ಅರ್ತ್ ಫಾರ್ಮ್ಸು ಎರೆಹುಳು ಏನಾಗೋಗ್ಬಿಟ್ಟಿದೆ ಅಂದರೆ ಅಜ್ಞಾತವಾಸಕ್ಕೆ ಹೊರಟೋಗ್ಬಿಟ್ಟಿದೆ. ಅಂದರೆ ಡೆಡ್ ಲೆವೆಲ್ಗೆ ಹೊರಟೋಗ್ಬಿಟ್ಟಿದೆ. ಅದು ICU ಅನ್ಬೋದು, ಆ ಲೆವೆಲ್ಗೆ ಹೋಗಿದೆ. ಅದನ್ನು ಬಡ್ದೆಬ್ಬರಿಸುತ್ತೆ ಇದು ಜೀವಾಮೃತ. ನಾವು ಯಾವಾಗ ಜೀವಾಮೃತ ಕೊಡ್ತೀರೋ ಒಳಗಡೆ ಇರೋದು ಅದು ಆ್ಯಕ್ಟಿವೇಟ್ ಆಗುತ್ತೆ. ಯಾವುದು ಎರೆಹುಳು
ಅದರ ಲೈಫ್ ಸೈಕಲ್ ಎಷ್ಟಿರುತ್ತೋ ಅಷ್ಟನ್ನು ಒಳಗಡೆ ಹೋಗೋದು, ಆಚೆ ಬರೋದು. ಒಳಗಡೆ ಅಂದರೆ 20 ಅಡಿ. ಈ ಥರ ಡಿಗ್ ಮಾಡಿ ನಿಮ್ಮ ತೋಟ ಎಲ್ಲ ಡಿಗ್ಗಿಂಗ್ ಆಗುತ್ತೆ. ಈ ಥರ ಎಲ್ಲ ತೋಟ ಎಲ್ಲ ಡಿಗ್ಗಿಂಗ್ ಆದಾಗ ಬರೋ ಮಳೆ ಬಿದ್ದಿದ್ದ ನೀರೆಲ್ಲ ಒಳಗಡೆ ಎಳ್ಕೊಳುತ್ತೆ. ಯಾವಾಗ ಒಳಗಡೆ ಎಳ್ಕೊಳುತ್ತೋ ನಿಮ್ಮ ಅಂತರ್ಜಲ ವೃದ್ಧಿ ಆಗುತ್ತೆ. ಈಗ ನಮ್ಮ ಬೋರಲ್ಲಿ 170 ಅಡಿಗೆ ನೀರು, ಇನ್ನೊಂದು 210 ಅಡಿಗೆ ನೀರು, ನಮ್ಮ ಸುತ್ತಮುತ್ತ 800 ಅಡಿ 1000 ಅಡಿಗೆ ನೀರು. ಯಾಕೆ? ಅರ್ಥವಾಮ್ಸ್ ಇಷ್ಟು ಕೆಲಸ ಮಾಡಿದೆ. ಎಕ್ಸಾಂಪಲ್ 5 ಅಡಿ 5 ಫೀಟ್ 5 ಫೀಟಲ್ಲಿ 1 kg ಅರ್ಥವಾಮ್ಸ್ ಇದ್ದರೆ ಒಂದು ದಿನಕ್ಕೆ 1 kg ಅರ್ಥವಾಮ್ಸು 1 kg ಡಂಗ್ ಆಚೆ ಕೊಡುತ್ತೆ ಗೊಬ್ಬರ. 1 kg ಎರೆಹುಳು ದಿನಕ್ಕೆ 1 kg ಗೊಬ್ಬರ ಆಚೆ ಕೊಟ್ಟರೆ 365 ದಿನಕ್ಕೆ ಎಷ್ಟು ಕೊಡ್ತು? 365 kg ಕೊಡ್ತು. ಪ್ರಪಂಚದಲ್ಲಿ ಅತಿ ಉತ್ಕೃಷ್ಟವಾದ ಗೊಬ್ಬರ ಏನಾನ ಇದೆ ಅಂದರೆ ಅದು ಎರೆಹುಳು ಗೊಬ್ಬರ. ಅಂದರೆ ನಂಬರ್ 1 ಗೊಬ್ಬರ ಎರೆಹುಳು ಗೊಬ್ಬರ. ಅದು ನಿನ್ನ ತೋಟದಲ್ಲಿ 365 kg ವರ್ಷಕ್ಕೆ ಒಂದು ಗಿಡ ಕೊಡ್ತಾ ಇದೆ ಅಂದರೆ ಯಾವನ ಕೈಯಲ್ಲಾದರೂ ಖರೀದಿ ಮಾಡಿ ತಂದಾಕೋಕ್ಕಾಗುತ್ತಾ? ಇಲ್ಲ. ಭಗವಂತ ಅದನ್ನು ಕೊಟ್ಟಿದ್ದಾನೆ, ಆ ಎರೆಹುಳು. ಆ ಎರೆಹುಳು ಮುಟ್ಟು ನೋಡಿದ್ರೆ ದ್ರವ ಸಿಗುತ್ತೆ ಅದ್ರ ಮೇಲೆ. ಆ ದ್ರವ ಫಂಗಸ್ ವಿರುದ್ಧ ಓಡಾಡುತ್ತೆ. ಅದು ನಮ್ಮ ಬೇರಿಗೆಲ್ಲ ಟಚ್ ಮಾಡ್ತಾ ಇದ್ದಾಗ ಯಾವುದೇ ಫಂಗಸ್ ಬರೋಲ್ಲ. ಹೈಯೆಸ್ಟ್ ಮಳೆ ಬಿದ್ದಾಗ ಯಾವಾಗ ಎರೆಹುಳು ಹೋಲ್ಸಿಟ್ಟಿರುತ್ತೋ ಆ ಹೋಲಲ್ಲಿ ನೀರು ಯಾವಾಗ ಒಳಗಡೆ ಹೊರಟೋಗುತ್ತೋ ನೀರಲ್ಲಿ ನಿಲ್ಲಲ್ಲ, ಫಂಗಸ್ ಕ್ರಿಯೇಟ್ ಆಗಲ್ಲ. ಇದು ಮೇನ್ ಪಾಯಿಂಟು. ಅಂದರೆ ಅರ್ಥವಾಮ್ಸು ರೈತ ಮಿತ್ರ. ಅರ್ಥವಾಮ್ಸ್ ಇರಲೇಬೇಕು. ಅರ್ಥವಾಮ್ಸ್ ಇಲ್ದಿದ್ದು ಭೂಮಿ ಅಲ್ಲ, ಅದು ಫರ್ಟಿಲಿಟಿನೂ ಆಗಲ್ಲ, ಅದು ಉದ್ಧಾರನೂ ಆಗಲ್ಲ, ಸಾಯಿಲ್ ಕಾರ್ಬನ್ನು ಬೆಳೆಯಲ್ಲ. ಪಾಯಿಂಟ್ 2 ಇದ್ದಿದ್ದು ಸಾಯಿಲ್ ಕಾರ್ಬನ್ನು 2013, 14, 15ರಲ್ಲಿ ಈಗ 3ಗೆ ಬಂದಿದೆ ಅಂದರೆ ನಂಬ್ತೀರಾ? 3 ಸಾಯಿಲ್ ಕಾರ್ಬನ್ ಲೆವೆಲ್ ಚಾಲೆಂಜ್ ಮಾಡಿ ಹೇಳ್ತೀನಿ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಇನ್ನೊಬ್ಬರ ತೋಟದಲ್ಲಿ 3 ಇಲ್ಲ. ಅಂದರೆ ದಿಸ್ ಈಸ್ ಚಾಲೆಂಜ್. ಈ BTS ಫಾರ್ಮಲ್ಲಿ ಮೇಯ್ನ್ ಕ್ರಾಪಾಗಿ ನಾವು ಬ್ಯಾಂಗ್ಳೂರ್ ಬ್ಲೂನ ಆಯ್ಕೆ ಮಾಡಿ ಬೆಳೀತಾ ಇದ್ದೀರಿ. ಈ ಬ್ಯಾಂಗ್ಳೂರ್ ಬ್ಲೂ ಗ್ರೇಪ್ಸ್ ಬಗ್ಗೆ ಒಂದು ಸ್ಪೆಷಾಲಿಟಿ ಏನು ಅಂದರೆ ಬ್ಯಾಂಗ್ಳೂರು ಸುತ್ತಮುತ್ತ ಸರೌಂಡಿಂಗ್ ಒಂದು 30-40 ಕಿಲೋಮೀಟ್ರಲ್ಲಿ ಮಾತ್ರ ಇದು ಬೆಳೆಯೋದಕ್ಕಾಗುತ್ತೆ. ಈ ಕ್ಲೈಮೇಟಿಗೆ ಮಾತ್ರ ಇದು ಬೆಳೆಯೋದಕ್ಕಾಗುತ್ತೆ. ಬೇರೆ ಕ್ಲೈಮೇಟಲ್ಲಿ ಇದು ಬೆಳೆಯೋಕ್ಕೂ ಆಗೋಲ್ಲ, ಬೆಳೆದ್ರೂ ಆ ರುಚಿ ಇರಲ್ಲ. ರುಚಿ ಇದ್ರೂ ಕೂಡ ಅದು ವರ್ಕೌಟ್ ಆಗೋಲ್ಲ, ಇಲ್ಲ ಬೆಳೆ ಬಂದಿರಲ್ಲ. ಈ ಕ್ರಾಪ್ನ ನಾವು ಇವತ್ತು 20 ಟನ್ ನಮ್ಮ ತೋಟದಲ್ಲಿ ಹಣ್ಣಿದೆ. ಈ ಹಣ್ಣನ್ನು ಫಾರ್ಮೇಸನ್ನವರು ಖರೀದಿ ಮಾಡ್ತಾಯಿದ್ದಾರೆ ಒಳ್ಳೆ ಬೆಲೆ ಕೊಟ್ಟು. ಈ ಫ್ಲೇವರ್ ಒಳ್ಳೆ ಸ್ವೀಟ್ ಫ್ಲೇವರ್ ಇರುತ್ತೆ. ಹೀಗಿದು ಬ್ಯಾಕ್ ಕಟ್ಟಿಂಗ್ ಅಂದ್ಬಿಟ್ಟಿದ್ದು 2 ಕಟ್ಟಿಂಗ್ ಇರುತ್ತೆ ವರ್ಷದಲ್ಲಿ ಬ್ಯಾಂಗ್ಳೂರು ಬ್ಲೂ ಬಂದು, ಒಂದು ಫ್ರೂಟ್ ಕಟ್ಟಿಂಗ್ ಮತ್ತು ಇನ್ನೊಂದು ಬ್ಯಾಕ್ ಕಟ್ಟಿಂಗ್ ಅಂತ. ಈಗ ಬ್ಯಾಕ್ ಕಟ್ಟಿಂಗಲ್ಲಿ ಬಂದಿರೋ ಹಣ್ಣು ಆಗಿರೋದ್ರಿಂದ ಸ್ವಲ್ಪ ಹುಳಿ ಇರುತ್ತೆ. ಅಂದರೆ ಬೇರೆ ತೋಟದಲ್ಲಿ ಬರೋ ಹಣ್ಣು ಕಂಪೇರ್ ಮಾಡಿದ್ರೆ ನಮ್ಮದು ಸ್ವೀಟ್ ಇರುತ್ತೆ. ಯಾಕಂದರೆ ಬಿಕಾಸ್ ಇದು ನ್ಯಾಚುರಲ್ ಫಾರ್ಮಿಂಗು. ಈಗ ಇದನ್ನು ನಾವು ಫಾರ್ಮೇಸನ್ನವ್ರಿಗೆ ಕೊಡ್ತಾ ಇದ್ದೀರಿ. ಅವರು ನಮಗೆ ರೈತರಿಗೆ ಒಳ್ಳೆ ಬೆಲೆ ಕೊಡ್ತಾ ಇದ್ದಾರೆ. ಅವರು ಕಸ್ಟಮರ್ಸ್ಗೆ ಒಳ್ಳೆ ಸರ್ವಿಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಾವು ಅವ್ರ ಕಸ್ಟಮರ್ಸು ಸ್ವಲ್ಪ ನೋಡಬೇಕು. ಎಲ್ಲದಕ್ಕೂ ಒಂದು ತೂತು ಬಿದ್ದಿದ್ರೂ ಕೂಡ ಅದು ರಿಜೆಕ್ಟ್ ಮಾಡಬಾರ್ದು. ನಾನು ಆಗಲೇ ಹೇಳಿದೆ, ತೂತು ಇಟ್ಟಿದೆ ಅಂದರೆ ಅದು ನೀನು ತಿನ್ನೋದಕ್ಕೆ ಯೋಗ್ಯವಾಗಿದೆ ಅಂತ. ಯಾಕಂದರೆ ಆ ಇನ್ಸೆಕ್ಟ್ಸ್ ಬಂದು ಟೆಸ್ಟ್ ಮಾಡ್ಕೊಂಡು ಹೋಗಿದೆ. ಅವರು ಕೆಮಿಕಲ್ಲು ಪೆಸ್ಟಿಸೈಡ್ ಸ್ಪ್ರೇ ಮಾಡಿದರೆ ಪೆಸ್ಟಿಸೈಡು ಅದು ತಿಂತಾ ಇರಲಿಲ್ಲ. ಇಷ್ಟೇ ಅರ್ಥ. ನಾವು ಸ್ವಲ್ಪ ಅವೇರ್ ಆಗಿರೋಣ. ಆದಷ್ಟು ₹1 ಹೋಗೋ ಜಾಗದಲ್ಲಿ ₹2 ಕೊಟ್ಟು ಒಳ್ಳೆ ಊಟ ತಿನ್ನೋಣ. ಒಳ್ಳೆ ಊಟ ನಮಗೆ ನಾವು ತಿಂದು ನಾವು ಚೆನ್ನಾಗಿದ್ರೇ ತಾನೇ ಜೀವನ. ನಾವು ಚೆನ್ನಾಗಿದ್ದರೆ ಹೆಲ್ತ್ ಚೆನ್ನಾಗಿದ್ದರೆ ವೆಲ್ತು. ನಾವು ವೆಲ್ತ್ ಬಗ್ಗೆ ನೋಡ್ಕೊಂಡೋದ್ರೆ ಒಂದೇ ಸತಿ ಲಕ್ಷಗಳು ಕಟ್ಟಬೇಕಾಗುತ್ತೆ ಹಾಸ್ಪಿಟ್ಲಲ್ಲಿ. ಅದರಿಂದ ದಯವಿಟ್ಟು ತಿನ್ನೋ ಊಟದ ಕಡೆ ಗಮನ ಕೊಡಿ. ನಮ್ಮ ರೈತರು ಬೆಳೆಯೋ ಬೆಳೆಯ ಕಡೆ ಸ್ವಲ್ಪ ಗಮನ ಕೊಡಿ. ನನ್ನ ಡ್ರೀಮ್ ಏನು ಅಂದರೆ ಈ ಫಾರ್ಮಿಂಗಲ್ಲಿ ನಮ್ಮದಿನ್ನ ಒಂದು 1.5-2 ಎಕರೆ ಫಾರ್ಮಿಂಗ್ ಜಾಗ ಇದೆ. ಅದರಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಗ್ಗೀಸ್ ಬೆಳಿಬೇಕು ಅಂತ ಒಂದು ಆಸೆ ಇದೆ. ಅದು ಆಸೆ ಇದ್ದು ಈ BTS ಫಾರ್ಮ್ ಅನ್ನೋದೊಂದು ಬ್ರಾಂಡ್ ಮಾಡಬೇಕು ಅಂತ. ಈ ಬ್ರಾಂಡ್ ಹೇಗೆ ಅಂದರೆ ಇವತ್ತಿಗೊಂದು 2-3 ವರ್ಷ ಆದಮೇಲೆ ಫಾರ್ಮೇಸನ್ನಿಗೆ ನಂಗೆ ಕಳಿಸಿದ್ರು ಅದು BTS ಅಂತ ಕೇಳಬೇಕು ಜನ. ಆ ಥರ ಒಂದು ಬ್ರಾಂಡ್ ಆಗಬೇಕು ಅಂತಿದ್ದೀನಿ. ಅದೇ ಥರ ನಾವು ದುಡಿತಾ ಇದ್ದೀರಿ, ಅದೇ ಥರ ನಾವು ಮಾಡ್ತಾಯಿದ್ದೀರಿ. ಮತ್ತು ನಮ್ಮನ್ನು ನೋಡಿ ಇನ್ನೂ ಒಂದು 10 ಜನ ಇದನ್ನು ಮಾಡಬೇಕು. ನನ್ನನ್ನು ನೋಡಿ ಇನ್ನೊಂದು 10 ಜನ ಈ ಪದಾರ್ಥ ಕೊಂಡ್ಕೊಂಡು ತಿನ್ನಬೇಕು. ಯಾಕಂದರೆ ಆರೋಗ್ಯವಾಗಿರಬೇಕು ಜನ.